ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪಕ್ಷ ಸರ್ಕಾರದ ಬಗ್ಗೆ ಶಾಸಕರ ನಿಲುವೇನು, ಅವರ ಮನಸ್ಥಿತಿ ಹೇಗಿದೆ, ಬಿಜೆಪಿ ನಾಯಕರ ಬಗ್ಗೆ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವೇನು, ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೇಳಿದ ಸಿಎಂ ಸಿದ್ದರಾಮಯ್ಯ, ರಾಜಣ್ಣ ನಮ್ಮ ಪಕ್ಷದಲ್ಲಿದ್ದಾರೆ, ಅಸಮಾಧಾನಗೊಂಡು ಪಕ್ಷ ಬಿಡ್ತಾರೆ ಅಂದ್ರೆ ನಾವೇನ್ ಮಾಡಬೇಕು ಅಂತ ತನ್ವೀರ್ ಸೇಠ್ ಪ್ರಶ್ನೆ, ಸಚಿವ ಸ್ಥಾನ ಸಿಗದಿದ್ರೂ ನಾನು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕಾಯ್ತೀನಿ ಎಂದ ಶಾಸಕ ತನ್ವೀರ್ ಸೇಠ್. ಸಚಿವ ಜಮೀರ್ ಅಹಮದ್ ಖಾನ್ ಜೊತೆಗೆ ಹಣಕಾಸಿನ ವ್ಯವಹಾರ, ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಪೊಲೀಸರಿಂದ ನೋಟಿಸ್, ವಿಚಾರಣೆಗೆ ಹಾಜರಾಗಿ ಸೂಕ್ತ ದಾಖಲಾತಿ ಒದಗಿಸುವಂತೆ ಸೂಚನೆ. ಬುರುಡೆ ಮ್ಯಾನ್ ಚಿನ್ನಯ್ಯ ಕಸ್ಟಡಿ ಇವತ್ತಿಗೆ ಅಂತ್ಯ, ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ, ಇನ್ನು ವಿಚಾರಣೆ ಬಾಕಿ ಇದ್ದು ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಬುರುಡೆ ಕೇಸ್ನ ಪ್ರಗತಿ ಪರಿಶೀಲನೆಗೆ ಎಸ್ಐಟಿ ಮುಖ್ಯಸ್ಥ ಸಜ್ಜು, ತನಿಖಾಧಿಕಾರಿಯಿಂದ ಮಾಹಿತಿ ಪಡೆಯಲಿರುವ ಡಿಜಿಪಿ ಪ್ರಣವ್ ಮೊಹಾಂತಿ, ಮುಂದಿನ ತನಿಖೆಯ ಸಲಹೆ ಸೂಚನೆಗಳನ್ನು ನೀಡಲಿರುವ ಹಿರಿಯ ಅಧಿಕಾರಿ. ಮೈಸೂರಿಂದ ಧರ್ಮಸ್ಥಳ ಯಾತ್ರೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅಪಪ್ರಚಾರ ಖಂಡಿಸಿ ಹೋರಾಟದ ಹೆಜ್ಜೆ, ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ. ಪರಪ್ಪನ ಪಂಜರದಲ್ಲಿರೋ ದಾಸನಿಗೆ ಬಳ್ಳಾರಿ ಜೈಲಿನ ಟೆನ್ಷನ್, ಇಂದು ಸಂಜೆ ಸೆಷನ್ಸ್ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ, 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ ವಾದ. ದಿಂಬು ಬೆಡ್ಶೀಟ್ ಬೇಡಿಕೆ ಬಗ್ಗೆಯೂ ನಡೆಯಲಿದೆ ವಿಚಾರಣೆ. ಕೇರಳದ ತ್ರಿಶೂರ್ನ ವಿಷ್ಣು ಮಾಯಾ ದೇವಸ್ಥಾನದ ಅರ್ಚಕ, ಅವರ ಅಳಿಯನಿಂದ ಲೈಂಗಿಕ ದೌರ್ಜನ್ಯ, ಬೆಂಗಳೂರಿನ ಮಹಿಳೆಯಿಂದ ಬೆಳ್ಳಂದೂರು ಠಾಣೆಯಲ್ಲಿ ದೂರು, ತನಿಖೆ ಮಾಡುವಾಗ ಹೊಸ ಟ್ವಿಸ್ಟ್, ಅರ್ಚಕರ ಸೋದರನ ಪುತ್ರನಿಂದಲೇ ಹಣಕ್ಕಾಗಿ ಸುಳ್ಳು ದೂರು ಕೊಡಿಸಿದ್ದು ಪತ್ತೆ. ಗದಗ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತರು ಕಂಗಾಲು, ರಾಶಿ ಮಾಡಿದ ಹೆಸರು ರಕ್ಷಣೆ ಮಾಡಿಕೊಳ್ಳಲು ಪರದಾಟ, ಗದಗ ತಾಲೂಕಲ್ಲೇ 500 ಎಕರೆ ಹೆಸರು ಬೆಳೆ ನಾಶ. ಪೂರ್ಣಗೊಳ್ಳದ ಕಾಲುವೆಗೆ ನೀರು ಹರಿಸಿದ ಅಧಿಕಾರಿಗಳು, ರೈತನ 25 ಎಕರೆ ತೊಗರಿ ಬೆಳೆ ಸಂಪೂರ್ಣ ನಾಶ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಗುಡದಿನ್ನಿ ಗ್ರಾಮದಲ್ಲಿ ಘಟನೆ, ನ್ಯಾಯ ಕೊಡಿಸಿ ಎಂದು ಅಂಗಲಾಚಿದ ಅನ್ನದಾತ. ಉತ್ತರ ಭಾರತದಲ್ಲಿ ಮಳೆರಾಯನ ಅಬ್ಬರ, ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತ, ದೆಹಲಿಯಲ್ಲಿ ಯಮುನೆಯ ಅಬ್ಬರ, ಉತ್ತರಾಖಂಡ್ನಲ್ಲಿ ನಿಲ್ಲದ ಭೂಕುಸಿತ. ಕಲಬುರಗಿಯಲ್ಲಿ ಈ ಖಾತಾ ಗೋಲ್ಮಾಲ್ಗೆ ಯತ್ನ, ಅಕ್ರಮ ಆಸ್ತಿ ಸಕ್ರಮ ಮಾಡಲು ಪ್ರಾಪರ್ಟಿ ಮಾಲೀಕರಿಂದ ಹಣ ಪಡೆದು ಕಳ್ಳಾಟ ಆರೋಪ, ಅಬ್ದುಲ್ ರೆಹಮಾನ್ ನಾಗನಗೌಡ ವಿರುದ್ಧ ಎಫ್ಐಆರ್. ಯುವ ಜನರಲ್ಲಿ ಹೆಚ್ಚುತ್ತಾ ಇದೆ ಹೃದಯಾಘಾತ, ಹೃದಯ ಸಂಬಂಧಿ ಸಮಸ್ಯೆ. ಈ ಸಮಸ್ಯೆ ತಡೆಯಲು ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್, ಸ್ಥಳೀಯವಾಗಿ ಕ್ಯಾತ್ ಲ್ಯಾಬ್ ಆರಂಭಕ್ಕೆ ಸಜ್ಜು, ಆರೋಗ್ಯ ಸಚಿವರ ನೇತೃತ್ವದ ಸಭೆಯಲ್ಲಿ ನಿರ್ಧಾರ. ಬೆಂಗಳೂರಲ್ಲಿ ಹೆಚ್ಚುತ್ತಾ ಇದೆ ಸೈಬರ್ ವಂಚನೆ ಪ್ರಕರಣಗಳು, ಕಳೆದ 25 ದಿನಗಳಲ್ಲಿ 50ಕ್ಕೂ ಹೆಚ್ಚು ಎಫ್ಐಆರ್ ದಾಖಲು, ಸೈಬರ್ ಖದೀಮರಿಂದ 11.5 ಕೋಟಿ ರೂಪಾಯಿ ವಂಚನೆ. ಹದಗೆಟ್ಟ ರಸ್ತೆಯಿಂದ ನೆಮ್ಮದಿ ಕಳೆದುಕೊಂಡ ನಾಗರಬಾವಿ ಜನ, ಗುಂಡಿಮಯ ರಸ್ತೆಯಿಂದ ಪ್ರತಿನಿತ್ಯ ಆಕ್ಸಿಡೆಂಟ್, ಒಂದು ಗುಂಡಿ ತಪ್ಪಿಸಲು ಹೋಗಿ ಮತ್ತೊಂದು ಗುಂಡಿಗೆ ಬೀಳ್ತಿರುವ ಸವಾರರು, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಮಧ್ಯೆ ಕೋಲ್ಡ್ ವಾರ್ ಅನ್ನೋ ಚರ್ಚೆ, ಇದೆಲ್ಲ ಸುಳ್ಳು ಅಂತ ನಟ ಸುದೇವ್ ನಾಯರ್ ಸ್ಪಷ್ಟನೆ, ಯಾರೋ ಬೇಕು ಅಂತಲೇ ಅಪಪ್ರಚಾರ ಮಾಡ್ತಿದ್ದಾರೆಂದು ಕಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.